ನಮಸ್ತೆ ಫ್ರೆಂಡ್ಸ್, ನಿಮಗೆಲ್ಲ ಟಸಲ್ಸ್ ಆ್ಯಂಡ್ ಟೇಲ್ಸಿಗೆ ಸ್ವಾಗತ. ಸುರುವಿಗೆ 6 ಸ್ಟ್ರಾಂಡ್ ಸಿಲ್ಕ್ ಥ್ರೆಡ್ ತೆಗೆದುಕೊಂಡು ಅದಕ್ಕೊಂದು ನಾಟ್ ಹಾಕಿ ನಾಟು ಮೇನ್ ಫ್ಯಾಬ್ರಿಕ್ನ ಬ್ಯಾಕ್ ಸೈಡ್ ಬರುವ ಹಾಗೆ ಇಟ್ಕೊಂಡು ಒಂದು ಸಿಂಗಲ್ ಕ್ರೋಶೆ ಹಾಕೋಬೇಕು. ನಾನಿಲ್ಲಿ ಟೂಲಿಪ್ ಬ್ರ್ಯಾಂಡ್ನ ನೀಡಲ್ ಯೂಸ್ ಮಾಡ್ತಾ ಇದ್ದೀನಿ. ನೀಡಲ್ ನಂಬರ್ 10.075 mm ಯೂಸ್ ಮಾಡ್ತಾ ಇದ್ದೀನಿ. ಒಂದು ಸತಿ ಸಿಂಗಲ್ ಕ್ರೋಶೆ ಆಯಿತಾ, ಇನ್ನೊಂದು ಅದರ ಪಕ್ಕದಲ್ಲೇ ಇನ್ನೊಂದು ಸತಿ ಸಿಂಗಲ್ ಕ್ರೋಶೆ, ಟೋಟಲ್ 2 ಟೈಮ್ಸ್ ಸಿಂಗಲ್ ಕ್ರೋಶೆ ಹಾಕೋಬೇಕು. ನೆಕ್ಸ್ಟು 2 ಚೈನ್ ಸ್ಟಿಚ್ ಹಾಕಬೇಕು. ಈ 2 ಚೈನ್ ಸ್ಟಿಚ್ ಒಂದು ಕಂಬದ ಹಾಗೆ ಕನ್ಸಿಡರ್ ಆಗ್ತದೆ. ನೆಕ್ಸ್ಟ್ ಅದರ ಪಕ್ಕದಲ್ಲೇ ಇನ್ನೊಂದು ಸತಿ ಡಬಲ್ ಕ್ರೋಶೆ ಮಾಡಿಕೊಳ್ಬೇಕು. ಆವಾಗ ಇದೆರಡು ಕಂಬದ ಹಾಗೆ ಕನ್ಸಿಡರ್ ಆಗ್ತದೆ. ನೆಕ್ಸ್ಟು 2 ಚೈನ್ ಸ್ಟಿಚ್, ಇದು ಎರಡು ಇನ್ನೊಂದು ಡಬಲ್ ಕ್ರೋಶೆ ಮಾಡ್ತೇವಲ್ಲ ಅದರ ಮಿಡಲ್ ಇದು ಗ್ಯಾಪಿಗೋಸ್ಕರ. ಈ ಗ್ಯಾಪ್ ಎಲ್ಲಿಗೆ ಬರ್ತದೆ ನೋಡಿ, ಅದರ ಎಕ್ಸಾಕ್ಟ್ ಪ್ಲೇಸಲ್ಲೇ ಡಬಲ್ ಕ್ರೋಶೆ ಮಾಡಿಕೊಳ್ಬೇಕು. ಇನ್ನೊಂದು ಸತಿ 2 ಚೈನ್ ಸ್ಟಿಚ್, ಡಬಲ್ ಕ್ರೋಶೆ ಎಲ್ಲಿಗೆ ಬರ್ತದೆ ನೋಡಿ ಅಲ್ಲಿಗೆ. ಇನ್ನು ನೆಕ್ಸ್ಟ್ ಇದು ಈ ರೀತಿಯಲ್ಲಿ ಕಾಣಿಸ್ತದೆ ನೋಡಿ ಗ್ಯಾಪು. ನೆಕ್ಸ್ಟು ಒಂದು ಬೀಡ್ ಯೂಸ್ ಮಾಡೋಣ. ನಾನಿಲ್ಲಿ ಸ್ವಲ್ಪ ದೊಡ್ಡ ಸೈಜಿದ್ದು ಬೀಡ್ ಯೂಸ್ ಮಾಡಿದ್ದೀನಿ. ಬೀಡ್ ಇನ್ಸರ್ಟ್ ಮಾಡಿ ಬೀಡ್ ಲಾಕ್ ಮಾಡೋಣ. ಇದು ಬೀಡ್ ಎಲ್ಲಿಗೆ ಬರ್ತದೆ ನೋಡಿ ಅಲ್ಲಿಗೆ, ಅದರ ಎಕ್ಸಾಕ್ಟ್ ಪ್ಲೇಸಿಗೆ ಸಿಂಗಲ್ ಕ್ರೋಶೆ ಮಾಡಿಕೊಳ್ಬೇಕು. ನೆಕ್ಸ್ಟ್ 3 ಚೈನ್ ಸ್ಟಿಚ್ ಹಾಕಿಕೊಳ್ಳುವ. 1 2 3. ಇದು ಎಲ್ಲಿಗೆ ಬರ್ತದೆ ನೋಡಿ ಅಲ್ಲಿಗೆ ಎಕ್ಸಾಕ್ಟ್ ಪ್ಲೇಸಿಗೆ ಸಿಂಗಲ್ ಕ್ರೋಶೆ. ತುಂಬಾ ಈಸಿಯಾಗಿದೆ ಈ ಡಿಸೈನು. ನೆಕ್ಸ್ಟು 6 ಚೈನ್ ಸ್ಟಿಚ್ ಹಾಕೊಳ್ಳುವ. 2 3 4 5 6. ಬಿಗಿನರ್ಸ್ ಕೂಡ ಈ ಡಿಸೈನ್ ಟ್ರೈ ಮಾಡ್ಬೋದು. 6 ಚೈನ್ ಸ್ಟಿಚ್ ಹಾಕಿ ಇದನ್ನು 4 ಚೈನ್ ಸ್ಟಿಚ್ ಇದು ಗ್ಯಾಪಿಗೆ ಸಿಂಗಲ್ ಕ್ರೋಶೆ ಮಾಡ್ಕೋಬೇಕು. 1 ಚೈನ್ ಸ್ಟಿಚ್, 2 ಚೈನ್ ಸ್ಟಿಚ್, 4 ಚೈನ್ ಸ್ಟಿಚ್ ಇಲ್ಲ ಗೊತ್ತಕ್ಕೆ ಬರ್ತದೆ. ಅದರ 4 ಚೈನ್ ಸ್ಟಿಚ್ ಎಲ್ಲಿಗೆ ಬರ್ತದೆ ನೋಡಿ ಅದರ ಎಕ್ಸಾಕ್ಟ್ ಪ್ಲೇಸಲ್ಲೇ ಸಿಂಗಲ್ ಕ್ರೋಶೆ ಮಾಡಿಕೊಳ್ಬೇಕು. ಆಗ ಆರ್ಚ್ ಸರಿಯಾಗಿ ಬರ್ತದೆ. ನೆಕ್ಸ್ಟ್ ಇನ್ನೊಂದು ಸತಿ 6 ಚೈನ್ ಸ್ಟಿಚ್ ಹಾಕಿಕೊಳ್ಬೇಕು. ನಾನು 6 ಚೈನ್ ಸ್ಟಿಚ್ ಹಾಕ್ಕೊಳ್ತೀನಿ. 6 ಚೈನ್ ಸ್ಟಿಚ್ ಹಾಕ್ಕೊಂಡೆ ಫ್ಯಾಬ್ರಿಕ್ಕನ್ನು ಉಲ್ಟಾ ಸೈಡಿಗೆ ಟರ್ನ್ ಮಾಡಬೇಕು. ಈ 6 ಚೈನ್ ಸ್ಟಿಚ್ ಸ್ಟಾರ್ಟ್ ಮಾಡುವಾಗ ಸಿಂಗಲ್ ಕ್ರೋಶೆ ಹಾಕಿದ್ವಲ್ಲ, ಆ ಸಿಂಗಲ್ ಕ್ರೋಶೆ ಗ್ಯಾಪಿನಲ್ಲೇ ಈ 6 ಚೈನ್ ಸ್ಟಿಚ್ಚನ್ನು ಫಿಕ್ಸ್ ಮಾಡಿಕೊಳ್ಬೇಕು. ನೆಕ್ಸ್ಟು 3 ಚೈನ್ ಸ್ಟಿಚ್ ಹಾಕಿಕೊಳ್ಳುವ. 1 2 3. ಇದು ಎಲ್ಲಿಗೆ ಬರ್ತದೆ ನೋಡಿ ಅಲ್ಲಿಗೆ ಸಿಂಗಲ್ ಕ್ರೋಶೆ ಸ್ಟಾರ್ಟ್ ಮಾಡಿದ್ವಲ್ಲ, 3 ಚೈನ್ ಸ್ಟಿಚ್ ಹಾಕಲಿಕ್ಕೆ ಅಲ್ಲ ಗೊತ್ತಕ್ಕೆ. ಈ 3 ಚೈನ್ ಸ್ಟಿಚ್ಚು ಒಂದು ಕಂಬದ ಹಾಗೆ ತ್ರಿಬಲ್ ಕ್ರೋಶದ ಹಾಗೆ ಕನ್ಸಿಡರ್ ಆಗ್ತದೆ. ಇನ್ನು ಫ್ಯಾಬ್ರಿಕ್ಕನ್ನು ಸೀದಾ ಸೈಡಿಗೆ ಟರ್ನ್ ಮಾಡ್ಕೊಳ್ಬೇಕು. ಇದಿಷ್ಟು ಬ್ಯಾಕ್ ಸೈಡಿಂದ ವರ್ಕ್ ಮಾಡ್ಕೊಂಡಿದ್ದು. ಇನ್ನೀಗ ಫ್ರಂಟ್ ಸೈಡಿಂದ ಇದು ಒಂದು ತ್ರಿಬಲ್ ಕ್ರೋಶದ ಹಾಗೆ ಕನ್ಸಿಡರ್ ಆಗ್ತದೆ ಈ 3 ಚೈನ್ ಸ್ಟಿಚ್ಚು. ನೆಕ್ಸ್ಟು ಸೂಜಿ ಮೇಲೆ ಒಂದು ಲೂಪ್ ಇದೆ, 2 ಸತಿ ಸಿಕ್ಕಿಸ್ಕೊಂಡು ಈ 6 ಚೈನ್ ಸ್ಟಿಚ್ 2 ಟೈಮ್ಸ್ ಹಾಕ್ಕೊಂಡಿದ್ವಲ್ಲ ಅದರ ಒಳಗಡೆ ತ್ರಿಬಲ್ ಕ್ರೋಶೆ ಮಾಡಿಕೊಳ್ತಾ ಹೋಗೋಣ. 2ರಲ್ಲಿ ಒಂದು ಸತಿ, 2ರಲ್ಲಿ ಒಂದು ಸತಿ, 2ರಲ್ಲಿ ಒಂದು ಸತಿ. ಈಗ ಇನ್ನೊಂದು ಸತಿ 2 ಆಯಿತು. ಫಸ್ಟ್ ಇದು 3 ಚೈನ್ ಸ್ಟಿಚ್ಚು, ಒಂದು ತ್ರಿಬಲ್ ಕ್ರೋಶದ ಹಾಗೆ ಆದ ಕಾರಣ ಇದು 3rd ಟೈಮು. 4th ಒನ್. ತ್ರಿಬಲ್ ಕ್ರೋಶದ ಲೆಂತ್ ಒಂದೇ ರೀತಿ ಇಟ್ಕೋಬೋದು. ನಿಮಗೆ ತ್ರಿಬಲ್ ಕ್ರೋಶೆ ಬೇಡ ಅಂದರೆ ಡಬಲ್ ಕ್ರೋಶೆ ಕೂಡ ಹಾಕೋಬೋದು. ನಾನು ಸ್ವಲ್ಪ ಆರ್ಚ್ ಸ್ವಲ್ಪ
ಲೆಂತಿ ಆಗಿ ಕಾಣಿಸ್ಲಿ ಅನ್ನೋ ಕಾರಣಕ್ಕೋಸ್ಕರ ತ್ರಿಬಲ್ ಕ್ರೋಶೆ ಹಾಕ್ಕೊಂಡಿದ್ದು. 1 2 3 4 ಆಯಿತು. ಇನ್ನು 2 ಹಾಕ್ಕೊಳ್ಬೇಕು. ಇನ್ನೊಂದು ಹಾಕಿಕೊಳ್ಳುವ. ಈಗ ಇಲ್ಲಿ 6 ತ್ರಿಬಲ್ ಕ್ರೋಶೆ ಆಗಿದೆ. ಇನ್ನೀಗ 2 ಚೈನ್ ಸ್ಟಿಚ್ ಹಾಕಿಕೊಳ್ಳುವ. 1 2 ಇದು ಯಾಕಂದರೆ ಕುಚ್ಚು ಕಟ್ಟಲಿಕ್ಕೆ. 2 ಚೈನ್ ಸ್ಟಿಚ್ ಆದಮೇಲೆ ನೆಕ್ಸ್ಟು ಪುನಃ ಅದೇ ಗ್ಯಾಪಿನಲ್ಲೇ 6 ಟೈಮ್ಸ್ ತ್ರಿಬಲ್ ಕ್ರೋಶೆ ಮಾಡಿಕೊಳ್ಬೇಕು. ಈಚೆ ಸೈಡಲ್ಲಿ 6 ಮಾಡಿದ್ವಲ್ಲ, ಅದಕ್ಕೆ ಈಚೆ ಸೈಡಲ್ಲಿ ಕೂಡ 6 ಟೈಮ್ಸ್ ತ್ರಿಬಲ್ ಕ್ರೋಶೆ ಮಾಡಿಕೊಳ್ಬೇಕು. 2 3 ನಾನು ಇದೇ ರೀತಿಯಲ್ಲಿ 6 ಟೈಮ್ಸ್ ಮಾಡಿಬಿಟ್ಟು ವಿಡಿಯೋ ತೋರಿಸ್ತೀನಿ. ಇಲ್ಲಿ ಇವಾಗ 5 ಟೈಮ್ಸ್ ಹಾಕ್ಕೊಂಡಾಯಿತು. ಇದೀಗ ಲಾಸ್ಟ್ 1 6th 1 ಅದೇ ಗ್ಯಾಪಲ್ಲಿ ಹಾಕ್ಕೊಳ್ಳಿಕ್ಕೆ. ನೆಕ್ಸ್ಟ್ ಇದು ಎಲ್ಲಿಗೆ ಬರ್ತದೆ ನೋಡಿ, ಈ ರೀತಿಯಲ್ಲಿ ಕಾಣಿಸ್ತಾ ಉಂಟು ನೋಡಿ ಆರ್ಚ್. ಎಕ್ಸಾಕ್ಟ್ ಪ್ಲೇಸಿಗೆ ಸಿಂಗಲ್ ಕ್ರೋಶೆ ಮಾಡಿ ಆರ್ಚ್ ಎಲ್ಲಿಗೆ ಬರ್ತದೆ ನೋಡಿ, ಎಲ್ಲ ಗೊತ್ತಾ, ಲಾಕ್ ಮಾಡ್ಕೋಬೇಕು. ನೆಕ್ಸ್ಟ್ ನೀಡಲನ್ನು ಮೇಲಕ್ಕೆ ಎಳೆದುಕೊಂಡು ಒಂದು ಬೀಡ್ ಇನ್ಸರ್ಟ್ ಮಾಡಬೇಕು. ಯಾಕಂದರೆ ಈಚೆ ಸೈಡಲ್ಲೂ ಒಂದು ಬೀಡ್ ಹಾಕ್ಕೊಂಡಿದ್ವಲ್ಲ, ಅದಕ್ಕೋಸ್ಕರ ಆರ್ಚ್ ಎಂಡ್ ಆಗುವಾಗಲೂ ಒಂದು ಬೀಡನ್ನು ಇನ್ಸರ್ಟ್ ಮಾಡಬೇಕು. ಬೀಡ್ ಇನ್ಸರ್ಟ್ ಮಾಡಿ ಬೀಡ್ ಲಾಕ್ ಹಾಕಿ ಒಂದು ಸಿಂಗಲ್ ಕ್ರೋಶೆ. ನೆಕ್ಸ್ಟ್ 2 ಚೈನ್ ಸ್ಟಿಚ್ ಹಾಕಬೇಕು. ಒಂದು ಡಬಲ್ ಕ್ರೋಶೆ. ಅದೊಂದು ಡಬಲ್ ಕ್ರೋಶೆ ಫಾರ್ಮ್ ಆಗಲಿಕ್ಕೆ ಈಸಿ ಆಗ್ತದೆ. ನೆಕ್ಸ್ಟ್ 2 ಚೈನ್ ಸ್ಟಿಚ್, ಒಂದು ಡಬಲ್ ಕ್ರೋಶೆ. ಈ 2 ಚೈನ್ ಸ್ಟಿಚ್ ಎಲ್ಲಿಗೆ ಬರ್ತದೆ ನೋಡಿ, ಅಲ್ಲಿಗೆ ಎಕ್ಸಾಕ್ಟ್ ಪ್ಲೇಸಿಗೆ ಡಬಲ್ ಕ್ರೋಶೆ ಮಾಡಿಕೊಳ್ಬೇಕು. ನೆಕ್ಸ್ಟ್ ಇನ್ನೊಂದು ಸತಿ 2 ಚೈನ್ ಸ್ಟಿಚ್, ಡಬಲ್ ಕ್ರೋಶೆ ಎಲ್ಲಿಗೆ ಬರ್ತದೆ ನೋಡಿ, ಅಲ್ಲಿಗೆ. ಇದು ಆರ್ಚಿದು ಸ್ವಲ್ಪ ಸ್ವಲ್ಪ ಗ್ಯಾಪ್ ಕೊಡಲಿಕ್ಕೋಸ್ಕರ ಈ ರೀತಿಯಲ್ಲಿ ಮಾಡಿದ್ದು ನಾವು. ನೋಡಿ ಇಲ್ಲಿ ಕೂಡ ಹಾಗೆ 2 ಟೈಮ್ಸ್ ಹಾಕ್ಕೊಂಡಿದ್ವಿ. ಈಚೆ ಸೈಡ್ ಕೂಡ 2 ಟೈಮ್ಸ್ ಹಾಕ್ಕೊಂಡೆ. ಇನ್ನೊಂದು ಬೀಡ್ ಇನ್ಸರ್ಟ್ ಮಾಡೋಣ. ಮತ್ತೆಲ್ಲ ಸೇಮ್ ಪ್ರೊಸೀಜರ್ ಈ ಆರ್ಚ್ ಮಾಡಿದ ಹಾಗೆ ಮಾಡ್ತಾ ಹೋಗಲಿಕ್ಕೆ ಬೀಡ್ ಇನ್ಸರ್ಟ್ ಮಾಡಿ ಆದಮೇಲೆ ನಾನಿನ್ನು ಈ ವರ್ಕಿದು ಎಂಡಲ್ಲಿ ಫೈನಲ್ ಲುಕ್ ತೋರಿಸ್ತೀನಿ.